ಸರ್ ಮನೆಯಲ್ಲಿ ವಾಶಮ್ ಸರ್ ಮನೆಯಲ್ಲಿ. ನಮಸ್ಕಾರ ರಾಣಿ ಮಿಸ್. ನಮಸ್ಕಾರನಪ್ಪ, ಏನಾಗ್ಬೇಕಾಗಿತ್ತು? ವಾಶಮ್ ಸರ್ ಮನೆಗೆ ಹೆಂಗ್ ಹೋಗೋದು? ಅಯ್ಯೋ, ಅವನ್ ಕತೆ ಯಾಕೆ ಕೇಳ್ತೀಯಪ್ಪ? ಅವನಿಂದ ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಆಯ್ತು, ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತು. ಅವನ್ ಮನೆ ಬೇರೆ ಅಡ್ರೆಸ್ ಹೇಳ್ಬೇಕಾ ನಿನ್ಗೆ? ಹೋಗ್ಲಿ ತಗೋ, ಹಿಂಗೋಗಿ ಹಂಗೋಗು ಅವನ್ ಮನೆ ಸಿಗುತ್ತೆ. ಹಿಂಗೋಗಿ ಹಂಗೋದ್ರೆ ವಾಶಮ್ ಸರ್ ಮನೆ ಅಂತ. ವಾಶಮ್ ಸರ್ ಮನೆ ಇದೇನಪ್ಪ ಇದು ಬೋರ್ಡು? ಪ್ರೊಫೆಸರ್ ಆಸಮ್ CATS. ನಾನು ಎಲ್ಲ ಥರ MCOM, BCOM, BA, MBBS ನೋಡಿದ್ದೀನಿ. ಇದೇನಪ್ಪ ಹೊಸದಾಗಿ CATS? ಅವರೇ ಬರಲಿ, ಅವ್ರನ್ನೇ ಕೇಳ್ಬೇಡ. ಇದೇನಪ್ಪ ಇದು? ವಾಸ್ಕಾಲು, ಡೋರು ಎಲ್ಲ ಸೂಪರ್ ಆಗಿದೆ. ನಮ್ಮ ಮಾರ್ಷಲ್ ಮಾಡ್ದಂಗಿದೆ. ಏನಪ್ಪ ಇದು ವಾಸ್ಕಾಲ್ ಕಟ್ತಾ ಇದೆ? ಪಕ್ಕ ನಮ್ಮ ಮಾರ್ಷಲ್ ಕೇಳ್ತಾನೆ. ಆಶಮ್ ಸರ್, ಆಶಮ್ ಸರ್. ಮಗ ಇದು ನನ್ನ ಜಾಗ. ಯಾರಪ್ಪ ನೀನು? ನಮಸ್ಕಾರ ಸರ್. ಮೆತ್ತು ಮಾತಾಡಪ್ಪ, ಮನೇಲೆಲ್ಲರೂ ಇದ್ದಾರೆ. ಸರ್, ನಾನು ಇದೇ ಊರೇ. ಒಂದು 5 ವರ್ಷದಿಂದ ಮೈಸೂರು ಪ್ಯಾಲೇಸ್ ಮುಂದೆ ಹೋಗಿ ನನ್ನ ಹೈಯರ್ ಎಜುಕೇಶನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ಒಂದು 4 ಕಡೆ ಲೆಕ್ಚರ್ ಜಾಬ್ ಅಪ್ಲೈ ಮಾಡೀನಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಟ್ರೈನಿಂಗ್ ಕಲ್ತ್ಕೊಂಡು ಬರ್ತೀನಿ ಸರ್. ಹಂಗಂತೀಯಾ? ಒಂದು 2 ನಿಮಿಷ ರೆಡಿ ಆಗಿ ಬಂದ್ಬಿಡ್ತೀನಿ. ಓಕೆ ಸರ್. ಓ ಮೈ ಗಾಡ್, ನಾನ್ ದೊಡ್ಡ ಪ್ರೊಫೆಸರ್ ಅಂತ ನನ್ನನ್ನು ಯಾರು ಹುಡ್ಕೊಂಡ್ ಬರ್ತಾ ಇದಾರಲ್ಲಪ್ಪ. ನಾನ್ ಪ್ರೊಫೆಸರ್ ಆಗಿ ಇರೋದೇ ಒಂದು ಮೆಡಿಕಲ್ ಮಿರಾಕಲ್ಗಿಂತ ದೊಡ್ಡದು. ಇಷ್ಟು ದಿನ ನಡ್ಸ್ಕೊಂಡ್ ಬಂದ ನಿಮ್ಗೆ ಇದಕ್ ಮೇಲೂ ನಡ್ಸ್ಕೊಂಡು ಹೋಗಲ್ವಾ? ಪಾಪ, 25 ನಿಮಿಷ ಇದೆ ಕ್ಲಾಸ್ ಸ್ಟಾರ್ಟ್ ಆಗಕ್ಕೆ. ಹೋಗೋಣ. ಅದೇನದು ಕೈಯಲ್ಲಿ ಬುಕ್? ಸರ್, ನಿಮ್ಮ ಹತ್ರ ಓದಿ ಕಲಿಯಕ್ಕೆ ಬುಕ್ಕು ಪೆನ್ ತಂದಿದ್ದೀನಿ ಸರ್. ನನ್ನ ಹತ್ರ ಓದು ಕಲಿಯಕ್ಕೆ ಬುಕ್ಕಲ್ಲಿ ಬರೆದ್ರೆ ಒಂದು ಲೈಬ್ರರಿನೇ ತುಂಬೋಗುತ್ತಪ್ಪ. ಏನೋ ಲ್ಯಾಪು ಟಪ್ಪು ಪ್ಯಾಡು ತಂದಿದ್ರೆ ಚೆನ್ನಾಗಿರೋದು. ಪರವಾಗಿಲ್ಲ ಬಿಡು, ಒಂದು ಲೋಡ್ ಬುಕ್ನ ಹಂಗೇ ಇಳಿಸ್ಬಿಡೋಣ. ಅದೆಲ್ಲ ಸರ್, ಮನೇಲಿರುವಾಗ ತುಂಬಾ ಮೆತ್ತಗ್ ಮಾತಾಡ್ತಾ ಇದ್ರಿ. ಇಲ್ಲೇನ್ ಸರ್ ತುಂಬಾ ಗಂಭೀರವಾಗಿ ಮಾತಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಮನೇಲಿ ಮೆತ್ತಗ್ ಮಾತಾಡಿದ್ರೆ ಸಿಗುತ್ತೆ ಬುವ್ವ, ಜೋರಾಗಿ ಮಾತಾಡಿದ್ರೆ ನೋಡ್ಬೇಕಾಗುತ್ತೆ ನಮ್ ತಾಯಿ ಮದನ್ ಮೇಳಿ ಅವ್ವ. ಏನ್ ಸರ್ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ? ಅಯ್ಯಯ್ಯೋ, ಲಾಸ್ಟ್ ವರ್ಷ ಹೋದ್ ವರ್ಷನೂ ಹಂಗೆ ಆಯ್ತು. ನನ್ನ ಕ್ಲಾಸ್ಗೆ ಸೀಟ್ ಸಿಗ್ದಿರಾ ವೈಟಿಂಗ್ ಲಿಸ್ಟ್ ಅಲ್ಲಿರೋ ಸ್ಟೂಡೆಂಟ್ಸ್ ಅಪ್ಪ ಇವರೆಲ್ಲ. ಅದಲ್ಲ ಸರ್, ಲೇಔಟ್ ಅಲ್ಲಿ ರಾಣಿ ಮಿಸ್ ಟ್ಯೂಷನು ಖಾಲಿ, ಪಕ್ಕದಲ್ಲಿ ಇರೋ ಮಿಸ್ಸಸ್ ತೇಜು ಅಜಿತ್ ಟ್ಯೂಷನು ಖಾಲಿ. ಈ ಕಡೆ ಮಲ್ಟಿ ನ್ಯಾಷನಲ್ ಸ್ಕೂಲು ಕಾಲೇಜು ಖಾಲಿನೋ ಖಾಲಿ. ಆದ್ರೆ ನಿಮ್ಮ ಹತ್ರ ಮಾತ್ರ ಸ್ಟೂಡೆಂಟ್ಸ್ ಓವರ್ಫ್ಲೋ ಆಗ್ತಾ ಇದಾರೆ. ಅದು ಹೆಂಗೆ ಸರ್? ಅದೇನಪ್ಪ ಪ್ರೊಫೆಸರ್, ಅರ್ಥ ಆಯ್ತಾ? ಆದ್ರೆ ನಿಮ್ ಬಗ್ಗೆ ಜನ ಬೇರೆ ರೀತಿ ಮಾತಾಡ್ತಾ ಇದ್ದಾರೆ. ಹೆಂಗೆ ಸರ್? ಹಂಗಂತೇನಪ್ಪ? ನಾ ಬಗ್ಗೆ ಯಾರು ಏನಂತ ಮಾತಾಡ್ತಾ ಇದಾರಪ್ಪ? ಸರ್, ಹಿಂದ್ಗಡೆ ಇರೋ ಜನ ನಿಮ್ಮನ್ನ ಕಲ್ಮೇಷ್ಟು ಅಂತ ಇದ್ದಾರೆ, ಈ ಕಡೆ ಜನ ನಿಮ್ಮನ್ನ ಕುಟ್ಮೇಷ್ಟು ಅಂತ ಇದ್ದಾರೆ, ಈ ಕಡೆ ಜನ ನಿಮ್ಮನ್ನ ಕುಲ್ಮೇಷ್ಟು ಅಂತ ಇದ್ದಾರೆ. ಆದ್ರೆ ಮುಂದ್ಗಡೆ ಎಲ್ಲರೂ ನಿಮ್ಮನ್ನ ಪ್ರೊಫೆಸರ್ ಅಂತ ಇದ್ದಾರೆ ಸರ್. ಹಂಗಂತೀಯಾ? ವೆರಿ ಕಾಂಪಿಟೇಷನ್ ಅಪ್ಪ. ಈ ರಾಣಿ ಟೀಚರ್ಗೂ ತೇಜು ಟೀಚರ್ಗೂ ಅಷ್ಟೇ ಯಾಕೆ, ನಮ್ ಸಂದೀಪ್ ಮಾಸ್ಟರ್ಗೂ ನನ್ ಕಂಡ್ರೆ ಆಗಲ್ಲಪ್ಪ. ಯಾಕೆ ಹೇಳ ಸರ್? ಅವ್ರು ಟ್ಯೂಷನ್ಗೆ ಹೋಗೋ ಮಕ್ಕಳನ್ನೆಲ್ಲ ಹಿಂಗ ಬಳೆ ಹಂಗೆ ಎಳ್ದು ಬಿಟ್ಟಿದ್ದೀನಿ. ಅದಲ್ಲ ಸರ್, ನಿಮ್ಮ ಹತ್ರ ಓದಿ ಒಬ್ರಾದ್ರೂ ಉದ್ದಾರ ಆಗಾರ? ತುಂಬಾ ಜನ ಅವರಪ್ಪ, ತುಂಬಾ ಜನ ಅವರೇ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡು. ಆಫ್ರಿಕಾದಿಂದ ಇಂಡಿಯಾಗೆ ಮಿಸ್ಟರ್ ವೈಟ್ ಅಂತ ಬಂದ ನನ್ನ ಹತ್ರ ಪಾಠ ಕಲಿಯಕ್ಕೆ. ಈಗ ನನ್ನ ಹತ್ರ ಪಾಠ ಕಲ್ತು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನಪ್ಪ. ಮಿಸ್ಟರ್ ವೈಟು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೆಲಸ ಸರ್?
ಸರ್ ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲ ಸರ್, ಅದು ಸಿಂಗಾಪುರು. ಸಿಂಗಾಪುರ? ಅಯ್ಯ ಮೊನ್ನೆ ಹೋಗಿದ್ದೆ, ಮಳೆ ಬಂದೆಲ್ಲ ಸ್ವಿಮ್ಮಿಂಗ್ ಪೂಲ್ ತರ ಆಗ್ಬಿಟ್ಟೈತಪ್ಪ. ಹೋಗ್ಲಿ ಬಿಡಿ. ಅದಲ್ಲ ಸರ್, ನಿಮ್ ಮನೆ ನೋಡಕ್ಕೆ ಸೂಪರ್ ಆಗಿದೆ, ಒಳ್ಳೆ ಬಾಡಿಗೆ ಬರಂಗಿದೆ, ಮತ್ತೆ ಕ್ಯಾಂಪಸ್ ಮುಂದೆ ಒಳ್ಳೆ ಕೆಲಸದಿರ, ಒಳ್ಳೆ ಸಂಬಳನೂ ಬರಂಗಿದೆ. ಮತ್ತೆ ಈ ಸ್ಪೆಷಲ್ ಕ್ಲಾಸ್ ಟ್ರಬಲ್ ಕ್ಲಾಸ್ ಎಲ್ಲ ಯಾಕೆ ಸರ್? ಇದಕ್ಕಂತಾನೆ ಊರಲ್ಲಿ ಇಬ್ಬರು ಸುತ್ತಾ ಇದಾರೆ. ಬಾಡಿಗೆನೋ ಬರುತ್ತೆ, ಬಂದಿರೋ ಬಾಡಿಗೆ ದುಡ್ಡು ನಮ್ಮ ಮದರ್ ಮೇರಿ ಅಕೌಂಟ್ಗೆ, ಆ ಕ್ಯಾಂಪಸ್ ಅಲ್ಲಿ ಮಾಡೋ ಫುಲ್ ಸ್ಯಾಲ್ರಿ ಅದು ನಮ್ಮ ಆನ್ಸಿ ವೈಫ್, ನಮ್ಮ ವೈಫ್ ಆನ್ಸಿ ಅಕೌಂಟ್ಗೆ. ಮತ್ತೆ ಈ ಚಳಿಗೆ ತಡಿಯಕ್ ಮೆಡಿಸಿನ್ ಬೇಕಲ್ಲಪ್ಪ, ಅದಕ್ಕೆ ಈ ಟ್ರಬಲ್ ಟ್ಯೂಷನ್. ಅಲ್ಲೇ 25 ನಿಮಿಷ ಆಲ್ರೆಡಿ ಟೈಮ್ ಆಯ್ತು. ಬಾ ಕ್ಲಾಸ್ ನಡೆಸ್ಬಿಡೋಣ, ಆವಾಗ ಗೊತ್ತಾಗುತ್ತೆ ಪ್ರೊಫೆಸರ್ ಯಾರು ಅಂತ. ನಿಮಿಷ ಅಂದ್ಬಿಟ್ಟು 30 ನಿಮಿಷ. ನಮಸ್ಕಾರ ಕುತ್ಕೊಳ್ಳಿ. ಯಾರು ನೀವಲ್ಲ? ಸ್ಟೂಡೆಂಟ್ಸ್ ಅಂತ ಬಿಲ್ಡಿಂಗ್ಗೆ ಸಪೋರ್ಟ್ ಕೊಡೋ ಸಾರ್ವೆ ಮರಗಳಿದ್ದಂಗಿದ್ದಾರೆ. ಸ್ಟೂಡೆಂಟ್ಸ್ ನೀವೆಲ್ಲ? ಕುತ್ಕೊಳ್ಳಿ. ಪ್ರೊಫೆಸರ್ ಏನಪ್ಪ ಅಂಗುರೈಸ್ತಾ ಇದೀಯಾ? ಇಲ್ಲೇನಿಗೆ ಬಂದೆ? ಮನೇಲಿ ತಲೆನೋವಾದ್ರೆ ನಿಮ್ ಪಪ್ಪ ಇಲ್ಲಿಗೇನಕ್ಕೋ ಕಳಿಸ್ತಾರೆ? ಅದಕ್ಕೆ ಕಳ್ಸಿದ್ರಾ? ಇದು ಪ್ರೊಫೆಸರ್ ಆಶಮ್ ಟ್ಯೂಷನ್ ಮಾ. ಬರೋ ವರ್ಷ ಡಾಕ್ಟರ್ ಆಶಮ್ ಕ್ಲಿನಿಕ್ ಸ್ಟಾರ್ಟ್ ಮಾಡ್ತೀನಿ, ಆವಾಗ ಬಂದು ಅಡ್ಮಿಷನ್ ಆಗಿ ನೀನು, ಆಯ್ತಾ? ನಡಿ ನೀನು. ಅದೇನಪ್ಪ ಎಲ್ಲ ಸೈಲೆಂಟ್ ಕೂತ್ಕೊಂಡಿದ್ರೆ, ಇವ್ ಲೈಟು ಸೀಲಿಂಗು ಎಲ್ಲ ಲೆಕ್ಕ. ಯಾರಪ್ಪ ನೀನು? ಹೌದಾ? ಹಂಗಾದ್ರೆ ಯಾರಪ್ಪ ನಿನ್ನ ಹೆಸರೇನು? ಈ ಪೈಪಲ್ದಲ್ಲಿ ಒಂದೇ ಒಂದು ಎಲೆಕ್ಟ್ರಿಷಿಯನ್ ಡಿಮ್ಯಾಂಡ್ ಪ್ರವೀಣ್ ಅಂದ್ರೆ ನೀವೇನಾ? ಅದೇ ನಮ್ ಪಾಪ್ಲಕ್ಕ ಮನೆಯಲ್ಲಿ ಹಿಂಗ್ ಕಟ್ ಮಾಡಿ 5 ಸೆಕೆಂಡ್ಗೆ 500 ರೂಪಾಯಿ ಹಂಗೆ ಜೋಬಲ್ಲಿ ಇಸ್ಕೊಂಡಲ್ಲ, ನೀನೇ ತಾನೇ? ಹಾ ಕರೆಕ್ಟ್. ನಮ್ ಸ್ಟಾಫ್ 500 ರೂಪಾಯಿ ಕಿತ್ಕೊಂಡ್ ಕುಂಸಿದ್ ಕರೆಕ್ಟೇ. ಇಲ್ಲೇ ಇರ್ತೀಯೋ ಇನ್ನೊಂದು 500 ಕಿತ್ಕೊಂಡ್ಲ? ಸರ್ ನಿಮ್ಮ ಏನೋ ಕೇಳಕ್ ಹೊರಟೋಗ್ಬಿಟ್ಟೆ. ಇವಾಗೆ ಟ್ರೈನಿಂಗ್ ಬಂದು ಏನೇನ್ ಮಾತಾಡ್ತಾವ್ ನೋಡು. ಸರ್ ಪ್ರೊಫೆಸರ್ ಆಸಮ್ ಓಕೆ CATS ಕ್ಯಾಚ್ ಹಂಗಾದ್ರೆ ಬೆಕ್ಕಿಡಿಯವರ ಸರ್ ನೀವು? ಬೆಕ್ಕಿಡಿಯವರು? CATS ಅಂದ್ರೆ ಬೆಕ್ಕಿಡಿಯವರಂತೆ. ಪಾಪ ಇಲ್ಲಿ ನಿಂತ್ಕೋ. CATS ಅಂದ್ರೆ ಇಡೀ ಪೈಪಲ್ದಲ್ಲಿ, ಯಾಕೆ ಇಡೀ ದೇಶದಲ್ಲಿ ಅಷ್ಟೇ ಯಾಕೆ ಸಮುದ್ರ ದಾಟಿ ಅಬ್ರಾಡಲ್ಲಿ ಕೂಡ ಯಾರು ಮಾಡಿಲ್ಲ. CATS ಅಂದ್ರೆ ಕಂಪ್ಲೀಟೆಡ್ ಆಲ್ ಟೈಪ್ಸ್ ಆಫ್ ಸ್ಟಡೀಸ್. ಸೂಪರ್ ಸರ್. ಅರ್ಥ ಆಯ್ತಾ ಪ್ರೊಫೆಸರ್? ಅದಲ್ಲ ಸರ್,
ನಿಮ್ಮ ಹತ್ರ ಓದಿರೋ ಹುಡುಗರ್ಗೂ ಬೇರೆ ಕಡೆ ಓದಿರೋ ಹುಡುಗರ್ಗೂ ಏನ್ ಸರ್ ವ್ಯತ್ಯಾಸ? ಹೌದಾ ಹೌದಾ ಅಯ್ಯಯ್ಯ ತುಂಬಾ ವ್ಯತ್ಯಾಸ ಇದೆಯಪ್ಪ. ಸಿಂಪಲ್ ಆಗಿ ಒಂದು ಡೆಮೋ ತೋರಿಸ್ಬಿಡ್ತೀನಿ, ನೋಡ್ತೀಯಾ? ನೋಡ್ತೀನಿ ಸರ್. ಬೇರೆ ಸ್ಕೂಲಲ್ಲಿ ಓದಿರೋ ಸ್ಟೂಡೆಂಟ್ಸ್ ಅಂದ್ರೆ ಒಂದು 4-5 ನಿಂತ್ಕೊಳ್ರಪ್ಪ. ಅಲ್ಲೇ ನೀವು ಬನ್ರಪ್ಪ ಈ ಕಡೆ. ನಮ್ ಸ್ಕೂಲಲ್ಲಿ ಓದಿರೋ ನನ್ ಸ್ಟೂಡೆಂಟ್ಸ್ ನಿಂತ್ಕೊಳ್ರಪ್ಪ, ಬನ್ರಪ್ಪ ಈ ಕಡೆ. ನೋಡ್ರ ಇವರೆಲ್ಲ ಬೇರೆ ಸ್ಕೂಲಲ್ಲಿ ಓದ್ತವ್ರು, ಇವ್ರು ನನ್ ಸ್ಟೂಡೆಂಟ್ಸ್. ವಾಟ್ ಈಸ್ ಯುವರ್ ಫಾದರ್ ನೇಮ್? ಮಿಸ್ಟರ್ ಸಿ ಸಗಾಯರಾಜ್. ವಾಟ್ ಈಸ್ ಯುವರ್ ಫಾದರ್ ನೇಮ್? ಮಿಸ್ಟರ್ ಸಗಾಯರಾಜು ಡಾಟ್ ಎ ಸರ್. ಓಹೋ, ಡಾಟ್ ಎ ಪರ್ಫೆಕ್ಟ್ ಆಗಿದೆಯಪ್ಪ. ವಾಟ್ ಈಸ್ ಯುವರ್ ಫಾದರ್ ನೇಮ್? ಮಿಸ್ಟರ್ ಬಾಲರಾಜ್. ಮಿಸ್ಟರ್ ಬಾಲರಾಜ್. ವಾಟ್ ಈಸ್ ಯುವರ್ ಫಾದರ್ ನೇಮ್? ಮಿಸ್ಟರ್ ಕಿರಣ್. ವಾಟ್ ಈಸ್ ಯುವರ್ ಫಾದರ್ ನೇಮ್? ಮಿಸ್ಟರ್ ಅಲೆಕ್ಸಾಂಡರ್ ಸರ್. ಒಂದೇ ಕ್ವಶನ್, ಡಿಫ್ರೆಂಟ್ ಆನ್ಸರ್. ಆದ್ರೆ ನನ್ನ ಮಕ್ಕಳು ವಾಟ್ ಈಸ್ ಯುವರ್ ಫಾದರ್ ನೇಮ್? ಫಾದರ್ ಅರುಣ್ ಬಾಲರಾಜ್ ಸರ್. ವಾಟ್ ಈಸ್ ಯುವರ್ ಫಾದರ್? ಅರುಣ್ ಬಾಲರಾಜ್ ಸರ್. ವಾಟ್ ಈಸ್ ಯುವರ್ ಫಾದರ್ ನೇಮ್? ಫಾದರ್ ಅರುಣ್ ಬಾಲರಾಜ್ ಸರ್. ವಾಟ್ ಈಸ್ ಯುವರ್ ಫಾದರ್ ನೇಮ್? ನೋಡ್ರಾ, ಒಂದೇ ಪ್ರಶ್ನೆ, ಒಂದೇ ಉತ್ತರ, ಒಂದೇ ಪ್ರೊಫೆಸರ್. ಒಂದು 2 3 ನಿಂತ್ಕೊಳ್ರಪ್ಪ ನೀವು. ಅಲ್ಲೇ ಯಾರಪ್ಪ ನೀವೆಲ್ಲ? ನೀವು ಜಾನಿ ಮೇಸ್ಟ್ರು ಸ್ಟೂಡೆಂಟ್ಸ್ ತಾನೇ? ಹೌದು ಸರ್. ಹೆಂಗ್ ಸರ್ ಕರೆಕ್ಟ್ ಆಗಿ ಗೊತ್ತಾಗಲ್ವೇನೋ? ಚೇರಲ್ಲಿ ಕುತ್ಕೊಳಕ್ಕಾಗ್ದಿರೋ ಮೀನ್ ಕೆಳಗಡೆ ಬಿದ್ದು ಮಿಲ ಅಂತ ಓದಾಡ್ತಾ ತರ ನೀವು ಓದಾಡ್ತಾ ಇದೀರಲ್ಲ, ಅದ್ರಲ್ಲೇ ಗೊತ್ತಾಯ್ತು ನೀವೆಲ್ಲ ಜಾನಿ ಮೇಸ್ಟ್ರು ಸ್ಟೂಡೆಂಟ್ಸ್ ಅಂತ. ಹೌದು, ಅವರು ಒಳ್ಳೆ ಮೇಸ್ಟ್ರು ತಾನೆ. ಅಲ್ಲಿ ಬಿಟ್ಟು ಇನ್ನೇನಕ್ಕಪ್ಪ ಬಂದ್ರಿ? ಅವ್ರು ನಮ್ನ ಬೈದ್ರು ಸರ್. ಏನಕ್ಕಪ್ಪ ಬೈದ್ರು ಅಂತದ್ದು? ನಾನು ಬೆಳಿಗ್ಗೆ ನಾಷ್ಟ ಸರಿಯಾಗಿ ತಿಂದಿಲ್ಲ ಅಂತ ಬೈದ್ಬಿಟ್ರು ಸರ್. ನಾಷ್ಟ ಸರಿಯಾಗಿ ತಿಂದಿಲ್ಲ ಅಂತ ಬೈದ್ರಾ? ಹೌದು ಸರ್. ಅಂತದ್ ನಾಷ್ಟ ಏನಪ್ಪಾ ತಿಂದೆ ನೀನು? ಸರ್ 8 ಇಡ್ಲಿ, 4 ಪೂರಿ, 2 ತೂತ್ ವಡೆ, 2 ಮಸಾಲೆ ವಡೆ ವಿತ್ 1 ಪ್ಲೇಟ್ ಸಾಂಬಾರ್ ಚಟ್ನಿ ಸರ್. ಅಲ್ಲೊಲ್ಲೊಲ್ಲ ಬಕೆಟ್ ಸಾಂಬಾರ್ ತಿಂದ್ರು ಬೈದ್ರೇನಪ್ಪ? ಸರ್ ನನ್ನೂ ಬೈದ್ಬಿಟ್ರು ಸರ್. ನಿನ್ನೂ ಬೈದ್ರೇನೋ? ಏನಂತ ಬೈದ್ರು? ಲಂಚ್ ಸರಿಯಾಗಿ ಮಾಡಿಲ್ಲ ಅಂತ ಸರ್. ಲಂಚ್ ಸರಿಯಾಗಿ ಮಾಡಿಲ್ಲ ಅಂತದೇನಪ್ಪ ಲಂಚ್ ತಿಂದೆ ನೀನು? ಸರ್ 5 ಪರೋಟ, 2 ಪಾವ್ ಬಜ್ಜಿ, 2 ಸ್ಪ್ರಿಂಗ್ ರೋಲ್ ಸರ್, 1.5 ಕೋಳಿ, 2 ಪ್ಲೇಟ್ ಬಿರಿಯಾನಿ. ಸರ್ ಹೋಗ್ಬೇಕಾದ್ರೆ ಸ್ವಲ್ಪ ಗ್ಯಾಪ್ ಇತ್ತು ಸರ್. ಪೀಸು ಲಬ್ಬಕ್ಕಂತ ಹಾಕೊಂಡು ಹೋಗ್ಬೇಕು. ಅನ್ಲಿಮಿಟೆಡ್ ಫುಡ್ ತಿಂದು ನಿನ್ನ ಬೈದ್ರೇನ? ನನ್ನನ್ನು ಬೈದ್ರು ಸರ್. ನಿನ್ನೂ ಬೈದ್ರಾ? ಹೌದು ಸರ್. ಸ್ನಾಕ್ಸ್ ಸರಿಯಾಗಿ ಮಾಡಿಲ್ಲ ಅಂತ ಬೈದ್ರು ಸರ್. ಅಂತ ಸ್ನಾಕ್ಸ್ ಏನಪ್ಪಾ ತಿಂದೆ? 6 ಪಿಜ್ಜಾ, ಸಾಸು, 2 ಬನ್ನು, 1 ಬಾಳೆಹಣ್ಣು. 2 ಬನ್ನೇನೋ ಗೊತ್ತಾಗ್ತಾ ಇದೆ. ನೀನು 1 ಬಾಳೆ ತಿಂದಂಗಿಲ್ವಲ್ಲಪ್ಪ? ಸರ್ ಸಾರಿ ಸರ್, 1 ಬಾಳೆಹಣ್ಣಲ್ಲ ಸರ್, 1 ಕೊನೆ ಬಾಳೆಹಣ್ಣು. ಅದೇ ಅನ್ಕೊಂಡೆ. ಹೋಗ್ಬಿಟ್ಟು ಇದೆಲ್ಲ ನೀವು ಎಲ್ಲಪ್ಪ ತಿಂದ್ರಿ? ನಾನು ನಾಯ್ಡು ಹೋಟೆಲ್ ತಿಂದೆ ಸರ್. ಸರ್ ನಾನು ಅನ್ಲಿಮಿಟೆಡ್ ಜಮೀನ್ದಾರ್ ಹೋಟ್ಲಲ್ಲಿ ತಿಂದೆ ಸರ್. ನೋಡಿದ್ರೆ ಗೊತ್ತಾಗುತ್ತೆ. ಸರ್ ನಾನು ಆರ್ಡರ್ ಮಾಡಿ ಮನೆಯಲ್ಲಿ ತಿಂದೆ ಸರ್. ಸರಿ ಹೋಯ್ತು ಕತೆ. ಇದನ್ನೆಲ್ಲ ನೀವು ಹೋಟ್ಲಲ್ಲಿ ಮನೆಯಲ್ಲಿ ಆರ್ಡರ್ ಮಾಡಿ ತಿಂದ್ರೆ ಆಗಲ್ಲಪ್ಪ. ಇದನ್ನೆಲ್ಲ ತಗೊಂಡೋಗಿ ಜಾನಿ ಮೇಸ್ಟ್ರ ಜೊತೆ ಕುತ್ಕೊಂಡು ತಿಂದಿದ್ರೆ ನಿಮ್ಮನ್ನ ಬೈತಾ ಇದ್ರಪ್ಪ. ಶಬಾಷ್ ಅಂತ ಇದ್ರು, ಶಬಾಷ್ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಟೈಮ್ ಅಂತ ಅವ್ರ ಜೊತೆನೆ ಕುತ್ಕೊಂಡು ತಿಂತೀವಿ ಸರ್. ವೆರಿ ಗುಡ್, ವೆರಿ ಗುಡ್. ಇವಾಗ ನನ್ನ ಸ್ಟೂಡೆಂಟ್ಸ್ ಹಾಕ್ಬಿಟ್ರಪ್ಪ ನೀವು.
ಅಲ್ಲಲ್ಲೇ ಅದೇನದು ಎಲ್ಲರಿಗೂ ಕಾಲು ಕೈ ಅದರ್ತಾ ಇದ್ರೆ ಹಿಂಗ್ ಬಾಯಿ ಮಾತ್ರ ಅದರ್ತಾ ಇದೆಯಲ್ಲೋ. कंट्रोल से इसके ಬಾಪ ಮುಂದ್ಗಡೆ ತೆಗಿಯ ಮಾಸ್ಕೋ ಓಪನ್ ಮಾಡೋ ಬಾಯಿನ. ಅಲ್ಲಲ್ಲಿ ಕಬಾಬು ತೋರ್ಸ ಆ ಕಡೆ. ಇನ್ನೂ ಜೋರಾಗಿ ಇಟ್ಟಿದ್ಯೋ? ಅಯ್ಯೋ ಟಿಫನ್ ಬಾಕ್ಸ್ ಹೋಗ್ಬಿಟ್ಟಿಲ್ಲಪ್ಪ. ಟಿಫನ್ ಬಾಕ್ಸ್ ಕಬಾಬ್ ಕೊಡು ನನ್ಗೊಂದು. ಅಯ್ಯೋ ಏನ್ ಇಷ್ಟೊಂದು ಯಾರು ಮಾಡಿದ್ದು? ನಮ್ಮ ಮಮ್ಮಿ ಶೈಲಾ ಸರ್. ಓಹೋ ಮಾ ಶೈಲಾ ಸ್ಟೇಷನ್ ಯಾಲಕ್ಕ ಹಿಂಗ್ ಉಪ್ಪು ನಾವು ಸರ್ ಉಪ್ಪಾಗಿದೆ ಕರೆಕ್ಟ್. ಹೆಂಗಪ್ಪ ಉಪ್ಪಾಕಿದ್ ಕರೆಕ್ಟ್? ಏಯ್ ಇದ್ರಿಗೆ ಎಷ್ಟು ಪೀಸ್ ತಿಂದಿದ್ಯಾ? 38 ಪೀಸ್ ಸರ್. ನೋಡ್ದ ಸರ್ ಉಪ್ಪಾಗಿದ್ದಕ್ಕೆ 38 ಪೀಸು. ಇನ್ನ ಟೇಸ್ಟ್ ಸೂಪರ್ ಆಗಿದ್ರೆ ಫೀಸ್ ಎಂಬ ಸೆಂಚುರಿನೇ ಉಳಿತಾ ಇದ್ದ. ಅಟ್ಲೀಸ್ಟ್ 3 ಸೆಂಚುರಿ ಹೊಡಿತಾರೆ ಸರ್. ಹೌದೌದು ನೋಡ್ರಿ 3 ಅಲ್ಲ 10 ಹೊಡೆಯಂಗ ಅವನೇ. ಶೈಲಕ್ಕ ಉಪ್ಪೇಶಿಂದೆ ಕರೆಕ್ಟ್. ನೀವು ನಮ್ ಸ್ಕೂಲಲ್ಲಿ ಓದಿದ ಸ್ಟೂಡೆಂಟ್ ತಾನೆ? ನಿಮ್ಗೂ ನಾನೇ ಪ್ರೊಫೆಸರ್. ಅಕ್ಕ ಉಪ್ಪು ಕಾರಣ ತಕ್ಕೊಯ್ಯಕ್ಕ. ಬೆಚ್ಚಿಡಿಯೋ ಸರ್ ನೀವು ಪ್ರೊಫೆಸರ್. ಈಗ ಫೀಸ್ ಕಟ್ಟಿದ್ದಕ್ಕೂ 1-2-3 ಪಾಠ ಟಾಪಿಕ್ ಆದ್ರೂ ಮಾಡ್ಬೇಕಾಗುತ್ತಪ್ಪ. ಬನ್ರಮ್ಮ ಯಾರಮ್ಮ ನೀವು? ಸರ್ ನಾವು ನಿಮ್ಮ ಹತ್ರ ಓದಿ ಈಗ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗಿ ದೊಡ್ಡ ಇದೀವಿ ಸರ್. ತುಂಬಾ ಜನ ಅವ್ರೆ ಹೇಳಮ್ಮ. ಈಗ ಕ್ರಿಸ್ಮಸ್ ಹಾಲಿಡೇಸ್ ಅಲ್ವಾ, ಅದಕ್ಕೆ ಬಂದಿದ್ವಿ. ಹಂಗೆ ನಿಮ್ಮನ್ನ ನೋಡ್ಕೊಂಡು ನಿಮ್ಗೆ ಸನ್ಮಾನ ಮಾಡಿ ಆಶೀರ್ವಾದ ತಗೊಂಡ್ ಹೋಗೋಣ ಅಂತ ಬಂದ್ವಿ. ಅಯ್ಯೋ ಸನ್ಮಾನ ಎಲ್ಲ ಬೇಡಮ್ಮ ನನಗೆ. ಸನ್ಮಾನ ಎಲ್ಲ ಬೇಡಮ್ಮ ನನಗೆ. ಸನ್ಮಾನ ಎಲ್ಲ ಬೇಡಮ್ಮ. ಬಾಮ ಬೇಗ. ಅಯ್ಯೋ ಇನ್ನೇನಮ್ಮ ಸಮಾಚಾರ? ಇವರೆಲ್ಲ ಹಿಂಗೆ ಏನಾದ್ರು ದೊಡ್ಡದಾಗಿ ಒಳ್ಳೇದ್ ಮಾಡಕ್ ಹೋದ್ರೆ ಟ್ರೋಲ್ ಮಾಡ್ತಾರೆ, ಚಿಕ್ಕದಾಗಿ ಒಳ್ಳೇದ್ ಮಾಡಕ್ ಹೋದ್ರೆ ಪ್ರೆಷರ್ ಮಾಡ್ತಾರೆ, ಏನು ಮಾಡಿಲ್ಲ ಅಂದ್ರೆ ಸನ್ಮಾನ ಮಾಡ್ತಾರೆ. ಅದೇ ನಮ್ ಪ್ರೊಫೆಸರ್. ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷ. ಸರ್ ಒಂದು ಆಟೋಗ್ರಾಫ್ ಸರ್. ಆಟೋಗ್ರಾಫ್ ಬೇಕಮ್ಮ? ಅಯ್ಯೋ ಅದಲ್ಲ ಸರ್, ಅವ್ರ ಆಟೋಗ್ರಾಫ್ ಕೇಳಿದ್ರೆ ನೀವೇನ್ ಡ್ರೆಸ್ಸಿಂಗ್ ಮಾಡ್ತಾ ಇದ್ದೀರಾ? ಅಯ್ಯಯ್ಯೋ ಆಟೋಗ್ರಾಫ್ ಪ್ಲೇಸಿಂಗ್ ಬೇರೆ ಬೇರೆನಾ? ಹೌದು ಸರ್. ಹಂಗಾದ್ರೆ ಆಟೋಗ್ರಾಫ್ ಹೆಂಗಪ್ಪ ಮಾಡೋದು? ಸರ್ ಅವ್ರ ಪೇಪರ್ ಕೊಡ್ತಾರೆ ಇಸ್ಕೊಳ್ಳಿ. ಏನಪ್ಪ ಮಾಡೋದು? ಸರ್ ಅವರು ಪೇಪರ್ ಕೊಟ್ಟಿದ್ದು ಆಟೋಗ್ರಾಫ್ ಹಾಕಕ್ಕೆ, ನೀವೇನು ಫೀಸ್ ಕೊಟ್ಟಂಗೆ ಎತ್ತು ಜೋಬ್ ಇಟ್ಕೊಂಡ್ಬಿಟ್ಟಿದ್ದೀರಾ? ಏನಪ್ಪ ಮಾಡ್ಬೇಕು ಇದ್ರ ಮೇಲೆ? ಸರ್ ಇದ್ರಲ್ಲಿ ನಿಮ್ ಹೆಸರು ಕೊಡ್ಕೊಳ್ತೀನಿ ಸರ್. ಹೆಸ್ರು ಬರ್ಬೇಕಾ? ಈಗ 1 ನಿಮಿಷ ಕೈ ತೊಳ್ಕೊಂಡ್ಬಿಡ್ತೀನಿ. ಏನ್ ಇವ್ರು ಕೈ ತೊಳಕ್ ಹೋಗ್ತಾ ಇದ್ರೆ? ಆಟೋಗ್ರಾಫ್ ಅಂತ ಕೇಳಿದ್ದು ಏನು ಕೇಕ್ ಕೊಟ್ಟಂಗೆ ಕೈ ತೊಳಕ್ ಹೋಗ್ಬಾರಲ್ಲ? ಸರ್ 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 ನಾನ್ ಸರ್ ನಿಮ್ ಸ್ಟೂಡೆಂಟ್ ಪ್ರೊಫೆಸರ್ ಆಶಮ್ ಮಾತಾಡ್ತಾ ಇದ್ದೀನಿ. ನೀನ್ ಗೊತ್ತಿಲ್ದೆ ಇರ್ತೀಯಪ್ಪ. ಹೇಳಪ್ಪ ಆಶಮ್. ಅದೇನು ಒಂದೇ ಒಂದು ಬುಕ್ ಹಿಡ್ದಿಲ್ಲ, ಒಂದ್ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿಲ್ಲ, ಆದ್ರೆ ನೀನ್ ಪ್ರೊಫೆಸರ್ ಆಶಮ್ ಆಗ್ಬಿಟ್ಟಿದ್ಯಂತೆ. ಅಯ್ಯೋ ಸುಮ್ನೆ ರೀ ಸರ್, ಅದು ಮೆಡಿಕಲ್ ಮಿರಾಕಲ್ ಗಿಂತ ದೊಡ್ಡದು. ನೀವ್ ಯಾವಾಗಾದ್ರೂ ಫ್ರೀ ಸಿಕ್ಕಿ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ ನಾನೊಂದು ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸರ್. ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಬಂದವ್ರೆ ಆಟೋಗ್ರಾಫ್ ಅಂತ ಕೇಳ್ತಾ ಇದ್ದಾರೆ ಸರ್. ನನ್ಗೆ ಅರ್ಥ ಆಗ್ತಲ್ಲ, ನೀವೇ ಸಹಾಯ ಮಾಡ್ಬೇಕು ಸರ್. ಅದು ಆಟೋಗ್ರಾಫ್ ಹಾಕಪ್ಪ, ನಿನ್ ಸೈನ್ ಅಲ್ಲಿ ನೀನ್ ಒಂದೇ ಹೆಸರು ಹಾಕ್ಬಿಟ್ಟು ಅವ್ರು ಕಲ್ಸಪ್ಪ. ಅದು ಸರ್ ಇತ್ತೀಚೆಗೆ ಸ್ಪ್ಯಾನಿಷು, ಗ್ರೀಕು, ಇಟಾಲಿಯನ್ ಎಲ್ಲ ಕಲ್ತು ಇಂಗ್ಲಿಷ್ ಅಲ್ಲಿ ಬರೆಯಕ್ ಮರ್ತೋಗ್ಬಿಟ್ಟಿದೀನಿ ಸರ್. ಆಸಮ್ ಸ್ಪೆಲ್ಲಿಂಗ್ ದಯವಿಟ್ಟು ಹೇಳ್ಬಿಡಿ ಸರ್. ಸರಿ ಬರ್ಕೋಪ್ಪ. ಅಯ್ಯೋ ಹೆಂಗ್ ಬರೀ ಸರ್? ಅದೇಪ್ಪ, ಕೆಳಗಡೆಯಿಂದ ಮೇಲೆ, ಮೇಲೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲೆ, ಮೇಲೆಯಿಂದ ಕೆರೆ ಹಾಕಪ್ಪ. ಶಾರ್ಟ್ ಕಟ್ ಏನಿಲ್ವಾ ಸರ್?
ಅಯ್ಯೋ ನಿನ್ ಸ್ಕೂಲ್ ಬೋರ್ಡ್ ಅಲ್ಲಿರೋ ಆಶ್ರಮ್ನ ನೋಡ್ಬಿಟ್ಟು ಕಾಪಿ ಮಾಡಿದ್ರೆ ಅದೇ ಸರಿ ಹೋಗ್ತೈತಲ್ಲಪ್ಪ, ನೀನ್ ಯಾಕಪ್ಪ ನನ್ಗೆ ಕಾಲ್ ಮಾಡ್ದೆ? ಅಯ್ಯೋ ಹೌದಲ್ವಾ, ₹2 ವೇಸ್ಟ್ ಆಯ್ತು ಸುಮ್ಮನೆ. ಓಹೋ ಅದ್ಗೇನ ಇವರೆಲ್ಲ ಬೋಡಿಕೋದು. ಅಯ್ಯೋ ಕೆಳಗಡೆಯಿಂದ ಮೇಲೆ ಬಂತು W ಸಾಕಪ್ಪ. ತಗೊಳ್ರಮ್ಮ, ಇದು ನಂಗೆ ಇಟ್ಕೊಳ್ಳಿ, ಹೊರಗಡೆ ಎಲ್ಲ ತೋರ್ಸ್ಬಿಟ್ಟಿರಾ, ದೊಡ್ಡ ಸ್ಕ್ಯಾಮ್ ಆಗ್ಬಿಡ್ತದಮ್ಮ. ಸರ್ ಒಂದ್ ಸೆಲ್ಫಿ ಕೊಡಿ ಸರ್. ಬನ್ರಮ್ಮ, ಬೇಗ ಬನ್ರಮ್ಮ. ಥ್ಯಾಂಕ್ ಯು ಅಮ್ಮ. ಏನ್ ಸರ್ ಸೆಲ್ಫಿ ಬಂದಂಗೆ ಇಲ್ಲ? ನಿಂಗೆ ಈಗ ಗೊತ್ತಾಗ್ತಾ ಇದೆಯಾ? ನಮ್ಮ ಹುಡುಗಿರೇ ಹೆಂಗೆ ಸೆಲ್ಫಿ ಅಂತ ಎಲ್ಲಾನು ಕರೀತಾರೆ, ಅವ್ನ್ ಮಾತ್ರ ಹೈಲೈಟ್ ಮಾಡ್ಕೊಂತಾರೆ. ಅದ್ರ ಕಾಮನ್ ಅಪ್ಪ. ಚಾಲ್ ಗೊತ್ತಿರುತ್ತಲ್ಲ ಸರ್, ನಮ್ನ ಯಾಕೆ ಸರ್ ಕೇಳ್ತೀರಾ? ಅಲ್ಲೇ ನೀನ್ ಕೇಳಿದ್ರೆ ತಪ್ಪಾಯ್ತು. ನಾನು ಸರ್ ಪಾಠಕ್ಕೆ ಹೋಗೋಣ ಸರ್. ಓಕೆ, ಪಾಠ ಮಾಡೋಣ ಎಲ್ಲರೂ. ಇವತ್ತಿನ ಟಾಪಿಕ್ ಅದ್ರ ಮೊದ್ಲು ಎಲ್ಲ ಬುಕ್ಸ್ ತೆಗಿರಪ್ಪ, ಬುಕ್ಸ್ ತೆಗಿರಿ, ಬ್ಯಾಗಲ್ಲಿ ಓಪನ್ ಮಾಡ್ರಿ. ಅಲ್ಲಿ ನೋಡಿ ಸರ್ ನೀವು ನನ್ನ ಹತ್ರ ಕಲಿಯಕ್ಕೆ ಎಷ್ಟು ದೊಡ್ಡ ಬ್ಯಾಗ್ ತಂದವನಲ್ಲಪ್ಪ. ಅಲ್ಲಲ್ಲೋ, ಇವ್ರ ಹತ್ರ ಓದಿ ಕಲ್ತ್ರೆ ವರ್ಷ ಇಡೀ ಆದ್ರೂ ಒಂದ್ ಸ್ಲೇಟ್ ತುಂಬಲ್ಲ. ಇವನೇನು ಬ್ಯಾಗ್ ಫುಲ್ ಆಗಿ ತಂದಿದ್ಯಾ? ಏನೋ ಇದು ಸುಟ್ ಕೇಸು? ಈ ತರ ಬಿಚ್ಚಬೇಕು. ಮಿಷಿನ್ ಅಲ್ಲಿ ಹಂಗ ಓಪನ್ ಮಾಡೋದು, ಮೆತ್ತಿಗೆ ತೆಗೆದು ಒಂದೇ ಒಂದು ತಿಂದು ಹಂಗೆ ಪಟ್ಟದ ಬ್ಯಾಕ್ ಇಟ್ಕೊಂಬೇಕು. ಹೆಂಗೆ ಪಟ್ಟನ್ ಬ್ಯಾಕ್. ಅರ್ಥ ಆಯ್ತಾ? ಆಯ್ತು ಸರ್. ಅಲ್ಲ ಸರ್, ಬುಕ್ ಇಟ್ಕೊಂಡು ಪಾಠ ಮಾಡಿ ಅಂದ್ರೆ ಏನು ಕೂತ್ಬೇಕು ಪಾಠ ಮಾಡ್ತೀರಾ ಸರ್ ನೀವು? ಬುಕ್ಕಲ್ಲಿ ಓದಿ ಕಲಿಯೋದು ಎಜುಕೇಶನ್. ಬುಕ್ಕಲ್ಲಿ ಇಲ್ಲದೆ ಇರೋದೇ ಹೇಳ್ಕೊಡೋದೇ ಟ್ಯಾಲೆಂಟ್. ಅದೇ ಪ್ರೊಫೆಸರ್. ಕೊಡೋ ನಮ್ಮ ಮಗಳ ಕೇಸಿಗೆ ಆಗುತ್ತೆ. ఏం పాప ₹5 తಗೊಂಡ್ ಬಂದಂಗೆ చెప్పనీరా వాళ్ళ మమ్మీ దగ్గర మాట్లాడుతుంది. ಆಯ್ತು, ಇವತ್ತಿನ ಟಾಪಿಕ್ ಸಂತೋಷಿಕ್ ಬಗ್ಗೆ ಮಾತಾಡೋಣ. ಸಂತೋಷಿಕ್ ಅಂದ್ರೆ ಯಾರಿಗಾದ್ರೂ ಗೊತ್ತೇನು? ನನ್ನ ಬಿಟ್ಟು ಎಲ್ಲರಿಗೂ ಗೊತ್ತಿದೆಯಾ ಸಂತೋಷಿಕ್ ಅಂದ್ರೆ ಏನು ಅಂತ? ಹೇಳ್ರಪ್ಪ, ಸಂತೋಷಿಕ್ ಅಂದ್ರೆ ಏನು? ನಾನು ಸರ್ಕಸ್ ಬಗ್ಗೆ ಮಾತಾಡ್ತಾ ಇಲ್ವೋ, ಸರ್ಕಾಸ್ಟಿಕ್ ಬಗ್ಗೆ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ಹೋಗಿ ಕೂತ್ಕೋ. ಸರ್ ನಂದು ಗೊತ್ತು ಸರ್. ಎಷ್ಟೊಂದು ಜನ ಇದ್ರಲ್ಲೋ ಬಂದ್ರು ಸರ್. ಅದೇ ಸರ್, ಸರ್ಕಾಸ್ಟಿಕ್ ಅಂದ್ರೆ ಒಂದ್ ಕೈಯಲ್ಲಿ ಟೀ, ಇನ್ನೊಂದ್ ಕೈಯಲ್ಲಿ ಲಬುಕ್ 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 ಲಬುಕ್. ಎಷ್ಟೊಂದು ಲಬ್ಬಕ್ಕೋ? ಒಂದ್ ಲಬ್ಬಕ್ ಸಾಕು. ಅದಲ್ವೋ, ನಾ ರಸ್ ಬಿಸ್ಕೆಟ್ ಬಗ್ಗೆ ಮಾತಾಡ್ತಾ ಇಲ್ವೋ, ಸರ್ಕಾಸ್ಟಿಕ್ ಬಗ್ಗೆ ಮಾತಾಡ್ತಾ ಇರೋದು. ಹೋಗ್ ಕೂತ್ಕೋ. ಬರೀ ತಿನ್ನೋದು ತಿನ್ನೋದು ತಿನ್ನೋದು. ಸರ್ ನಾನೇಳ್ತೀನಿ ಸರ್. ವಾವ್, ತುಂಬಾ ಇಂಟೆಲಿಜೆನ್ಸ್ ಇದೀರಲ್ಲೋ ನನ್ನ ಸ್ಕೂಲಲ್ಲಿ. ಸರ್ಕಾಸ್ಟಿಕ್ ಸಿಕ್ಕ, ಸರ್ಕಾಸ್ಟಿಕ್ ಸಿಕ್ಕ, ಸರ್ಕಾಸ್ಟಿಕ್ ಸಿಕ್ಕ, ಸರ್ಕಾಸ್ಟಿಕ್ ಸಿಕ್ಕ, ಸರ್ಕಾಸ್ಟಿಕ್ ಸಿಕ್ಕ, ಕಷ್ಟ ಮತ್ತು ಸಿಕ್ಕ, ಕಷ್ಟ ಮತ್ತು ಸಿಕ್ಕ, ಕಷ್ಟ ಮತ್ತು ಸಿಕ್ಕ. ನನ್ ಕಷ್ಟದ ಬಗ್ಗೆ ನಿನ್ ಸುಖದ ಬಗ್ಗೆ ಮಾತಾಡ್ತಾ ಇಲ್ವೋ? ಅಯ್ಯಯ್ಯೋ, ಸರ್ಕಾಸ್ಟಿಕ್ ಬಗ್ಗೆ ಮಾತಾಡ್ತಾ ಇರೋದು. ಕೂತ್ಕೋ. ಬರೀ ತಲೆ ಕೆರೆಯೋದು, ಹಿಂಗ ಅನ್ನೋದು ಇದೇ ಆಗ್ಬಿಟ್ಟೈತಿ ಇವ್ರದ್ದು. ಸರ್, ಇವ್ರ ಹತ್ರ ಕೇಳ್ಕೊಂಡಿದ್ರೆ ಟಾಪಿಕ್ ನೇ ಡೈವರ್ಟ್ ಮಾಡ್ತಾ ಇದ್ರೆ ನಾನು ಸಿಂಪಲ್ ಆಗಿ ಒಂದು ಮೀನಿಂಗ್ ಹೇಳ್ತೀನಿ, ಅವಾಗಾದ್ರೂ ಇದೇನೋ ಐಡಿಯಾ ಬರ್ಬೋದೇನೋ, ಅರ್ಥ ಆಗ್ಬೋದೇನೋ. ಒಂದ್ ಸಿಂಪಲ್ ಆಗಿ ಒಂದ್ ನಂಗೆ ಎಕ್ಸಾಂಪಲ್ ಕೊಡು. ಮಕ್ಕಳ ಸರ್ಕಾಸ್ಟಿಕ್ ಅಂದ್ರೆ ಏನೋ ದೊಡ್ಡದಾಗಿ ಮಾಡಕ್ ಹೋಗಿ ಎಲ್ರು ಫ್ಲಾಪ್ ಆಗಿ ಹೋಗ್ತಾರೆ ಅನ್ಕೊಂತಾರೆ, ಆದ್ರೂ ಇವ್ರ ಹಂಗೆ ಸೂಪರ್ ಆಗಿ ಬರೋದೇ ಸರ್ಕಾಸ್ಟಿಕ್. ಅದೇ ನಮ್ ಪ್ರೊಫೆಸರ್. ಸರ್ ನಾನು ಹೇಳ್ತೀನಿ ಸರ್. ನೋಡ್ರಾ, ಒಂದ್ ಎಕ್ಸಾಂಪಲ್ ಕೊಟ್ಟಿದ್ದೆ. ನಮ್ಮ ಹುಡುಗರು ಹೆಂಗ್ ರೆಡಿ ಆಗ್ಬಿಟ್ರು.
ಸರ್ ಒಂದು ಎಕ್ಸಾಂಪಲ್ ನೋಡ್ತೀನಿ ಸರ್. ಹೇಳಿ ಸರ್ ರಾಯಲ್ ಸ್ಟ್ರೀಟ್ ಅಲ್ಲಿ ರಾಯಲ್ ನಮ್ ಸ್ಟ್ರೀಟ್ ಅಲ್ಲಿ? ಕಬಾಬ್ ಪ್ರಯಾಣಿಕನ್ ಗೊತ್ತಾ? ಅವನು ಸ್ಪೋರ್ಟ್ಸ್ ಡೇ ದಿನ ಕಪ್ಪೆ ಊಟ ಮಾಡ್ಸುವಾಗ ನನಗ್ ಗೊತ್ತು ಅಂತ ಹೇಳ್ತಿದ್ದ ಸರ್. ಆದ್ರೆ ಸ್ಪೋರ್ಟ್ಸ್ ಡೇ ದಿನ ಬಂದಾಗ ನಮ್ ಸಂದೀಪ್ ಮಾಸ್ಟರ್ ಇದಾರಲ್ಲ, 1 2 3 ಓಡಿ ಅಂತ ಹೇಳಿದ್ರು. ಎಲ್ಲ ಮಕ್ಳು ಗುಡು 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 ಅಂತ ಓಡೋದ್ರು. ಅದೇ ನಮ್ ರಯಾನಿದನಲ್ಲ, ನನ್ನ ಕಿತೆಲ್ಲೇದು ಅಂತ ಹೇಳ್ತಾನೆ ಸರ್. ಹಾಗಾದ್ರೆ ನಮ್ ಕಬಾಬ್ ರಯಾನ್ ಕೂಡ ಸರ್ಕಾಸ್ಟಿಕ್ ಅಲ್ಲ ಸರ್? ಸೂಪರ್ ಹೌದೌದು, ನಮ್ ಕಬಾಬ್ ರಯ್ಯನ್ ಕೂಡ ಸರ್ಕಾಸ್ಟಿಕ್. ಸರ್ ನಾನು ಹೇಳ್ತೀನಿ ಸರ್. ಎಲ್ರು ಬಂದ್ಬಿಟ್ಟಿದ್ರಲ್ಲೋ, ಹೇಳಪ್ಪ. ಅದೇ ಸರ್, ಎಕ್ಸಾಮ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೈಲ್ ಆದ್ರೂ ನಮ್ಮ ಅಪ್ಪ ಹತ್ರ ಹೋಗಿ ಪಾಸ್ ಆಗಿದ್ದೀನಿ ಅಂತ ಹೇಳಿ ಸಿಗ್ನೇಚರ್ ಹಾಕ್ಸ್ಕೊಂಡ್ ಬಂದೆ ಸರ್. ಹಂಗಂದ್ರೆ ನಾನು ಸರ್ಕಾಸ್ಟಿಕ್ ತಾನೆ? ಅಪ್ಪ ನೀನಲ್ಲಪ್ಪ ಸರ್ಕಾಸ್ಟಿಕ್, ನೀನ್ ಪಾಸ್ ಆಗಿದೀಯ ಅಂತ ಸಿಗ್ನೇಚರ್ ಹಾಕದಲ್ಲ ನಿಮ್ಮಪ್ಪ ಬಾಲಣ್ಣ, ಅವರಪ್ಪ ಸರ್ಕಾಸ್ಟಿಕ್. ಕೂತ್ಕೋ ಸರ್. ಹೇಳಪ್ಪ. ಸರ್, ನಮ್ ಯೂತ್ ಗರ್ಲ್ಸ್ ಥ್ರೋ ಬಾಲ್ 2 ವಾರ ಪ್ರಾಕ್ಟೀಸ್ ಮಾಡಿ ನಾವ್ ಗೆಲ್ತೀವಿ ಅಂತ ಹೇಳಿ ಅರ್ಜುನ್ ಬೆಳೆ ಸೋತದಲ್ಲ ಸರ್. ಹಾಗಾದ್ರೆ ನಮ್ ಯೂತ್ ಗರ್ಲ್ಸ್ ಕೂಡ ಸರ್ಕಾಸ್ಟಿಕ್ ತಾನೆ? ನೋ ಚಾನ್ಸ್, ನಮ್ ಯೂತ್ ಗರ್ಲ್ಸ್ ಅಲ್ಲಪ್ಪ ಸರ್ಕಾಸ್ಟಿಕ್. ಸ್ಪಾಟ್ ಅಲ್ಲಿ ಬಂದು ಪ್ರೈಸ್ ಗೆದ್ಕೊಂಡು ಹೋದ್ರಲ್ಲ ನಮ್ಮ ಅಜ್ಜಿರು, ಅವರಪ್ಪ ಸರ್ಕಾಸ್ಟಿಕ್. ಕೂತ್ಕೋ ಸರ್, ಟೈಮ್ ಆಗಾಗಿದೆ. ನಾನು ಫೈನಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಪಾಠ ಮುಗಿಸ್ಬಿಡೋಣ. ಕೊಡಪ್ಪ. ಇವರು ಒರಿಜಿನಲ್ ಪ್ರೊಫೆಸರ್ ಅನ್ಕೊಂಡು ನಿಮ್ಮ ಹತ್ರ ಪಾಠ ಕೇಳಕ್ಕೆ ಇಷ್ಟು ಜನ ಬಂದಿದಾರಲ್ಲ, ಹಂಗಾದ್ರೆ ನೀವೇ ಸರ್ಕಾಸಿ ನಮ್ಮ ಪ್ರೊಫೆಸರ್? ಚಾನ್ಸೇ ಇಲ್ಲಪ್ಪ. ನನ್ನನ್ನು ನಂಬ್ಕೊಂಡು ನೀವೆಲ್ಲ ಬಂದಿದ್ರಲ್ಲ ನನ್ನ ಸ್ಟೂಡೆಂಟ್ಸು, ನೀವಪ್ಪ ಸರ್ಕಾಸ್ಟಿಕ್. ಸರ್, ನಿಮ್ ಪಾಠ ಕೇಳಿ ಎಲ್ಲರೂ ಮೂಡ್ ಔಟ್ ಆಗಿದ್ದಾರೆ. ಸರ್, ಈ ಟ್ಯೂಷನ್ ಅಲ್ಲಿ ಏನಾದ್ರು ಎಂಟರ್ಟೈನ್ಮೆಂಟ್ ಇದೆಯಾ ಸರ್? ಏನಪ್ಪ ಹಂಗಂತೀಯಾ? ಈ ಟ್ಯೂಷನ್ ಯಾರ್ದು ಪ್ರೊಫೆಸರ್? ಎಲ್ಲಾ ತರ ಆಕ್ಟಿವಿಟೀಸ್ ಇದೆಯಪ್ಪ. ಯಾರಾದ್ರೂ ಡಾನ್ಸ್ ಆಡ್ತೀರಾ? ಇಷ್ಟೊಂದು ಜನ ಇದಾರಲ್ಲಪ್ಪ ಡಾನ್ಸ್ ಆಡೋಕೆ. ಹಂಗಾದ್ರೆ ಮಕ್ಕಳಿಗೆಲ್ಲ ಎಲ್ಲ ಕ್ಲಾಪ್ ಹೊಡೀರಿ. ಡಾನ್ಸ್ ಬಿಡಿ. ಏನ್ ಸರ್, ಒಬ್ಬೊಬ್ರು ಒಂದೊಂದ್ ತರ ಆಡ್ತಾ ಇದ್ದಾರೆ. ಡ್ಯಾನ್ಸಿಗ ಮರ್ಯಾದಿಗೂ ಪ್ರೊಫೆಸರ್ ಮರ್ಯಾದೆ ತೆಗಿತಾ ಇದ್ದಾರೆ. ಇವ್ರೆಲ್ಲ ನಮ್ ಸ್ಟೂಡೆಂಟ್ಸ್ ಅಲ್ಲಪ್ಪ. ನಮ್ ಸ್ಟೂಡೆಂಟ್ ಬರ್ತಾನೆ ನೋಡು, ಕರ್ಸ್ತೀನಿ ನೋಡು ನಮ್ ಸ್ಟೂಡೆಂಟ್ ನ. ಅಯ್ಯಯ್ಯೋ ಬಾಬಾ, ಈಗ ನೋಡ್ಕೊ ನಮ್ ಸ್ಟೂಡೆಂಟ್. ಸಾಕು, ಇವತ್ತಿನ ಎಂಟರ್ಟೈನ್ಮೆಂಟ್ ಸಾಕು. ನೋಡ್ರಪ್ಪ, ಬೇರೆ ಸ್ಕೂಲಲ್ಲ ನಿಮ್ಮನ್ನ ಕ್ವಶನ್ ಕೇಳಿ ಆನ್ಸರ್ ಕೊಡಿ ಅಂತ ಹಿಂಸೆ ಕೊಡ್ತಾರೆ. ಈ ಪ್ರೊಫೆಸರ್ ಸ್ಟೈಲೇ ಬೇರೆನಪ್ಪ. ನೀವೇನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ, ನಾನ್ ಡೌಟ್ ಕ್ಲಿಯರ್ ಮಾಡ್ತೀನಿ. ಹೇಳಪ್ಪ. ಡೌಟ್ ಸರ್, ಎಲ್ಲಾ ಸ್ಕೂಲ್ಗಳಲ್ಲೂ 7 ಸಬ್ಜೆಕ್ಟ್ ಒಂದೊಂದು ಟೀಚರ್ ಇರ್ತಾರೆ ಸರ್. ಆದ್ರೆ ಇಲ್ಲಿ ಮಾತ್ರ ನಾವು 7 ಸಬ್ಜೆಕ್ಟ್ ಒಬ್ರೇ ಓದಿ ಕಲ್ತಿ ಬರಿಬೇಕಲ್ಲ ಸರ್, ಅದು ಹೆಂಗ್ ಸರ್? ಅಯ್ಯಯ್ಯೋ, ಇಂಥ ಕ್ವಶನ್ಸ್ ಎಲ್ಲ ಹೋಗಿ ನಿನ್ ಸ್ಕೂಲಲ್ಲಿ ಟೀಚರ್ ಕೇಳ್ಬೇಕು ಸರ್. ಟೀಚರ್ ಕೇಳ್ಬೇಕು. ನಾನು all 8 subjects including
ಯೋಗ, ಸರ್ಕಸ್, ಬಾಕ್ಸಿಂಗ್ ವಿತ್ ಸರ್ಕಸ್ ಅಂಡ್ ಸೋ ಆನ್. ಅರ್ಥ ಆಯ್ತಾ? ಆಯ್ತಾಯ್ತು ಸರ್, ನಾನು ನಮ್ಮ ಟೀಚರ್ನೇ ಕೇಳ್ಕೊಂತೀನಿ. ವೆರಿ ಗುಡ್. ನಂದೊಂದು ಡೌಟ್ ಸರ್. ನಿಂದೇನಪ್ಪ ಅಂತ ಡೌಟು? ಸರ್ ಎಲ್ಲ ಸ್ಕೂಲು ಕಾಲೇಜಲ್ಲಿ ಇನ್ನು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ರೆ ನೀವು ಮಾತ್ರ ಯಾಕೆ ಸರ್ ಆಫ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀರಾ? ಎಷ್ಟು ತಿಂಗಳು ಫೀಸ್ ಪೇ ಮಾಡಿದ್ಯಾ? 3 ತಿಂಗಳು ಸರ್. ನೋಡ್ರಾ ಡೈಲಿ ಬಂದು ಹೋಗೋದಕ್ಕೆ 3 ತಿಂಗಳು ಫೀಸ್ ಪೆಂಡಿಂಗ್. ಇನ್ನ ಆನ್ಲೈನ್ ಕ್ಲಾಸ್ ಏನಾದ್ರು ಮಾಡ್ಬಿಟ್ರೆ ಫೀಸ್ ಅನ್ನೋ ಸಬ್ಜೆಕ್ಟ್ನೇ ಮಾಡ್ತೋಗ್ತಾನೆ. ಅಲ್ಲೇ ಫಸ್ಟ್ ಫೀಸ್ ಕಟ್ಟೋಗ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಸರ್, ಎಲ್ಲ ಎಕ್ಸಾಮ್ ಅಲ್ಲಿ ಆನ್ಸರ್ ಕೊಡದೆ ಕ್ವಶನ್ ಮಾತ್ರ ಯಾಕೆ ಸರ್ ಕೇಳ್ತೀರಾ? ಅಂತ ಎಕ್ಸಾಮು ಎಲ್ಲೂ ಕಂಡು ಇಲ್ಲ, ನೋಡು ಇಲ್ಲ, ಈ ಪ್ರೊಫೆಸರ್ ಅಟೆಂಡ್ ಮಾಡೂ ಇಲ್ಲ. ಅದ್ ಏನು ನೀನೇ ಹೇಳಪ್ಪ. ನೀನು ಟ್ರೈನಿಂಗ್ ತಗೊಬೇಕಲ್ವಾ? ಎಕ್ಸಾಮ್ ಅಲ್ಲಿ ಕ್ವಶನ್ ಯಾಕೆ ಗೊತ್ತರ ಕೇಳ್ತಾರೆ, ನೀವು ಆನ್ಸರ್ ಬರೆದಲ್ಲಿದೆ. ನೀವು ಪಾಠ ಕೇಳುವಾಗ ಯಾರ್ಯಾರು ಮಾಸ್ಕ್ ಹಿಂದೆ ಕಬಾಬ್ ತಿಂತಾ ಇದ್ರಂತ, ಯಾರ್ಯಾರು ಮಿಷಿನ್ ನಮ್ಮ ಬಾಯಿಯಲ್ಲಿ ಲೇಸು ಕುರ್ಕುರೆ ಓಪನ್ ಮಾಡ್ತಾ ಇದ್ರಂತ, ಮತ್ತೆ ಯಾರ್ಯಾರು ಒಂದು ಕೊನೆ ಬಾಳೆಹಣ್ಣು ನುಗ್ತಾ ಇದ್ರಂತ. ಕೊನೆಯಲ್ಲಿ ಎಕ್ಸಾಮ್ಗೆ ರಿಸಲ್ಟ್ ಬರ್ತದಲ್ಲ, ಅದಲ್ಲಿ ಗೊತ್ತಾಗ್ತದೆ ನೀವು ಕರ್ತಿಲ್ಲ ಫೀಸ್ಗೆ ವ್ಯಾಲ್ಯೂನ. ಓಕೆ ಸರ್. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಸರ್ ನಂದು ಒಂದು ಕ್ವಶನ್ ಐತೆ ಸರ್. ಕೇಳಪ್ಪ ಒಂದು ದೊಡ್ಡ. ಸರ್ ಅದ್ ಹೆಂಗೆ ಸರ್ 6 ಅವರ್ ಕ್ಲಾಸ್ ಅಲ್ಲಿ ಬರೀ ಅರ್ಧ ಗಂಟೆ ಬ್ರೇಕ್ ಕೊಡ್ತೀರಾ? ನಾಯಾನ ಸರ್? ಅರ್ಧ ಗಂಟೆ ಬ್ರೇಕ್ ಕೊಟ್ಟಿದ್ದಕ್ಕೆ ಇಷ್ಟೊಂದು ತೂಕ. ಇನ್ನೇನಾದ್ರೂ 1 ಅವರ್ 2 ಅವರ್ ಕೊಟ್ಬಿಟ್ರೆ ಟಿಪ್ಪರ್ ಅಲ್ಲಿ ಹೊಳ್ಬೇಕು. ನೀನ್ ಟಿಪ್ಪರ್ ಅಲ್ಲಿ ಹೋಗಿ ಕುತ್ಕೋ. ಅಲ್ಲೇ ತಿನ್ನು. ಸರ್ ನಾನು ಕೇಳ್ತೀನಿ ಸರ್. ವೆರಿ ಗುಡ್ ಅಪ್ಪ. ಸರ್ ಇವತ್ತು ಗೌರ್ಮೆಂಟ್ ಹಾಲಿಡೆ ಸರ್. ಕ್ರಿಸ್ಮಸ್ ಎಲ್ಲ ಸ್ಕೂಲ್ ಕಾಲೇಜ್ಗೆ ಇವತ್ತು ರಜಾ ಕೊಟ್ಟಿದ್ದಾರೆ ಸರ್. ಹೌದು. ಆದ್ರೆ ನೀವು ಮಾತ್ರ ಯಾಕೆ ಸರ್ ನಮ್ಗೆ ಸ್ಪೆಷಲ್ ಕ್ಲಾಸ್ ತಗೊಂಡು ಟ್ರಬಲ್ ಕೊಡ್ತಾ ಇದ್ದೀರಾ? ಹೌದಾ? ಅದೇನಾ ನಿನ್ ಸಮಸ್ಯೆ? ಹೌದು ಸರ್. ಹಂಗಾದ್ರೆ ನಮ್ ಪಿ ಎಂ ಹೇಳ್ಬಿಟ್ಟು ಎಲ್ಲಾ ರಜಾ ದಿನಗಳಲ್ಲೂ ಸ್ಕೂಲ್ ಇಡಕ್ ಹೇಳ್ಬಿಡ ಬಿಡು. ಪರವಾಗಿಲ್ಲ ಸರ್, ನಿಮ್ಗೆ PM ಪ್ರೈಮ್ ಮಿನಿಸ್ಟರ್ ಲೆವೆಲ್ ಅಲ್ಲಿ ಕಾಂಟ್ಯಾಕ್ಟ್ ಇದೆ ನಿಮ್ಗೆ. PM ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅನ್ಕೊಂಡ್ಬಿಟ್ರಾ? ಹೌದು ಸರ್. ಪ್ರೈಮ್ ಮಿನಿಸ್ಟರ್ ಅನ್ಕೊಂಡ್ಬಿಟ್ರಾ? PM ಅಂದ್ರೆ ಪೆರುಮಲಪ್ಪ. ನಮ್ ಗೋರ್ಮೆಂಟ್ ಸ್ಕೂಲ್ಗೂ ಗರ್ಲ್ಸ್ ಕಾಲೇಜ್ಗೂ ಬೆಳ್ಳಿ ಬಾಯಪ್ಪ. ಅವನು ಬೆಲ್ಲೋದ್ರೆ ತಾನೇ ನಮ್ಮ ಮಕ್ಕಳೆಲ್ಲ ಸ್ಕೂಲ್ ಒಳಗಡೆ ಹೋಗೋದು. ಗಂಟ್ಕೊಟ್ಟಾರ ಮಕ್ಳಿಗೆ ಕಾಲ. ಸರ್ ನಾನ್ ಕೇಳ್ತೀನಿ. ಏನಪ್ಪ ಸರ್ ಅದೇ ಸರ್, ಯಾವ್ದೇ ಸ್ಕೂಲ್ಗೆ ಹೋಗ್ತೀರಾ, ಯಾವ್ದೇ ಕಾಲೇಜ್ಗೆ ಹೋಗ್ತೀರಾ, ಯಾವ್ದೇ ಎಕ್ಸಾಮ್ ನೋಡ್ತೀರಾ, ಈ ಮೇಘನ ಪಲೆಗೆ ಒಂದು ದೊಡ್ಡ ವ್ಯಕ್ತಿ ಆಗ್ಬೇಕು ಸರ್. ಅದ್ ಹೆಂಗೆ ಸರ್? ಈ ಕ್ವಶನ್ ಮಾತ್ರ ಅರ್ಥ ಆಗ್ತಾ ಇಲ್ವೇ? ನೀನ್ ಹೇಳಪ್ಪ. ಸರ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವನು ನಿಮ್ಮಂಗಾಗ್ಬೇಕಂತೆ ಸರ್. ನನ್ನಂಗ್ ಆಗ್ಬೇಕಾದ್ರೆ ನಿನ್ ಕೈಲೂ ಅಲ್ಲ, ಈ ಪೈಪಲ್ದಲ್ಲಿರೋರು ಅಲ್ಲ. ಯಾಕೆ? ಇಡೀ ದೇಶದಲ್ಲಿ ಸಮುದ್ರ ದಾಟಿ ಅಬ್ರಾಡ್ಗೋದ್ರು ಕೂಡ ಯಾರ ಕೈಲೂ ಆಗಲ್ಲಪ್ಪ. ಅದು ಆಗೋದು ಒಬ್ಬೊಬ್ರಿಗೆ, ಅದೇ ಪ್ರೊಫೆಸರ್. ಅರ್ಥ ಆಯ್ತಾ? ಆಯ್ತು ಸರ್, ಅರ್ಥ ಆಯ್ತು. ಬ್ರೇಕಿಂಗ್ ನ್ಯೂಸ್. ಪ್ರೊಫೆಸರ್ ಆಸಮ್ ಟ್ರಬಲ್ ಕ್ಲಾಸ್ಗಳ ಮೇಲೆ ಎಜುಕೇಶನ್ ಆಫೀಸರ್ಗಳ ದಾಳಿ. ಎಲ್ಲರಿಗೂ ಕಾಡುತ್ತಿರುವ ಒಂದೇ ಒಂದು ಪ್ರಶ್ನೆ, ಪ್ರೊಫೆಸರ್ ಆಸಮ್ ಟ್ರಬಲ್ ಕ್ಲಾಸ್ ಮುಂದುವರಿಯುತ್ತಾ ಇಲ್ಲವಾ? ಈಗ ನೇರ ಪ್ರಸಾರ ದೃಶ್ಯ ನೋಡೋಣ. ಸರ್ ಇನ್ಸ್ಪೆಕ್ಷನ್ ಬರ್ತದೆ ಸರ್, ಇನ್ಸ್ಪೆಕ್ಷನ್. ಅಯ್ಯೋ ಮಕ್ಕಳ, ಇವತ್ತಿನ ಕ್ಲಾಸ್ ಮುಗೀತು. ನೀವು ನಡೀರಿ. ಏನಪ್ಪ ಮಾಡೋದು? ಡಿಮೆನ್ ಪ್ರವೀಣ್ ಫೋನ್ ಮಾಡು. ಹಲೋ ಡಿಮೆನ್ ಪ್ರವೀಣ್, ನಾನಪ್ಪ ಪ್ರೊಫೆಸರ್ ಆಶ್ರಮ್. ಎಲ್ಲಿದ್ಯಪ್ಪ? ಅಪ್ಪ ನಮ್ ಟ್ಯೂಷನ್ ಮೇಲೆ ಇನ್ಸ್ಪೆಕ್ಷನ್ ಮಾಡ್ದೆ, ಎಲ್ಲ ರೌಂಡ್ ಅಪ್ ಮಾಡ್ಕೊಂಡ್ಬಿಟ್ಟಿದಾರಪ್ಪ. ಕಿತ್ತೋ ಫ್ಯೂಸ್ ನ ಹಾಕೋ, ಲೈಟ್ ನ ಫ್ಯೂಸ್ ಮೇಲೆ ಲೈಟಾ? ಅಯ್ಯೋ 500 ರೂಪಾಯಿ ಜ್ಯೂಸ್ ಇಡೋ.
ಬಚ್ಚಿಕೊಳ್ಳೋ. ಲೈಟ್ಸ್ ಆನ್. ಇಷ್ಟು ದೂರ ಟಯರ್ಡ್ ಆಗಿ ಬಂದಿದ್ದೀನಿ, ಒಬ್ಬರು ಇಲ್ಲ ಈ ಸ್ಕೂಲಲ್ಲಿ. ಎಲ್ಲಿ ಪ್ರೊಫೆಸರ್? ಯಾರು ಕಾಣ್ತಿಲ್ಲ ಇಲ್ಲಿ. ಓ, ಅಲ್ಲೊಂದು ಮಾಜಾ ಬಾಟ್ಲ್ ಇಟ್ಟಿದ್ದಾರೆ. ಓ, ಜೊತೆಲಿ 500 ರೂಪಾಯಿ ಬೇರೆ ಇಟ್ಟಿದ್ದಾರೆ. ನಾನು ಬೇರೆ ಸ್ಕೂಲೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೀನಿ, ಅಲ್ಲಿ ಒದ್ಲಾಡಿ ಎಗರ್ಲಾಡಿ ಅಯ್ಯೋ ಏನ್ ಹೇಳುದು ವಿಲವಿಲ ಅಂದ್ರು ನನ್ಗೆ 200 ರೂಪಾಯಿ ಮೇಲೆ ಒಂದೇ 1 ರೂಪಾಯಿ ಸಿಗ್ತಿರ್ಲಿಲ್ಲ. ಇಲ್ಲಿ ಮಾತುಕತೆ ಇಲ್ದೇನೆ 500 ರೂಪಾಯಿ ಇಟ್ಟಿದ್ದಾರೆ. ಇವರಪ್ಪ ಪ್ರೊಫೆಸರ್ ಅಂದ್ರೆ, ಇವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಬಿಡೋಣ. ಪ್ರೊಫೆಸರ್ ಆಸಮ್, ವೆಲ್ ಸರ್ಟಿಫೈಡ್ ಆಫ್ ಆಲ್ ಯೂನಿವರ್ಸಿಟೀಸ್ ಆಫ್ ಆಲ್ ದ ಕಂಟ್ರೀಸ್. ನಮ್ ಪ್ರೊಫೆಸರ್ ಈ ತರ ಯಾರು ಬರೋದಿಲ್ಲ. ನಾನು ಬರ್ತೀನಪ್ಪ. ಈ ಪ್ರೊಫೆಸರ್ ತುಂಬಾ ಒಳ್ಳೆಯವರು. ಜ್ಯೂಸು ನೋಡ್ರ, ಪ್ರೊಫೆಸರ್ ಆಶಮ್ ಏನಕ್ಕೆ 500 ರೂಪಾಯಿ ಏನಕ್ಕೆ ಜ್ಯೂಸ್ ಇಟ್ಟಿರೋದು? ಈ ಸರ್ಟಿಫಿಕೇಟ್ ತಕೊಂಡು ವೀಸಾ ಅಪ್ಲೈ ಮಾಡಿ ಅಬ್ರಾಡ್ ಅಲ್ಲಿ ಹೋಗಿ ಡಿಫ್ರೆಂಟ್ ಆಗಿ ಬ್ರಾಂಚಸ್ ಓಪನ್ ಮಾಡ್ಬಿಡೋದೆ ಪ್ರೊಫೆಸರ್. ಥ್ಯಾಂಕ್ ಯು. ಸೊ ಈ ಕಿರುನಾಟಕದಲ್ಲಿ ಪಾತ್ರ ಮಾಡಿರೋರು ಪ್ರವೀಣ್, ಚಾರ್ಲ್ಸ್, ಅರುಣ್, ಅಲೆಕ್ಸ್, ಪ್ರವೀಣ್, ಥೋಮಸ್, ನಮ್ ಚಾರ್ಲ್ಸ್, ಜೋ ಥೋಮಸ್, ಅಜೇಶ್, ಮೆಲ್ವಿನ್, ಪೃಥ್ವಿ, ಕಿರಣ್, ಅಭಿ, ಪ್ರೊಫೆಸರ್ ಕಾನಿ. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನೀವೆಲ್ಲ ನಮ್ಮ ಕಿರುನಾಟಕವನ್ನು ನೋಡಿ ಆನಂದಿಸಿದ್ದೀರಾ ಎಂದು ನಂಬಿದ್ದೇವೆ. ಸಮ್ಮರ್ ಹಾಲಿಡೇಸ್, ಕ್ರಿಸ್ಮಸ್ ಹಾಲಿಡೇಸ್ ಅಂತ ನಿಮ್ಮ ಮಕ್ಕಳನ್ನೆಲ್ಲ ಬರೀ ಎಜುಕೇಶನ್ ಮಾತ್ರ ತುಂಬಿಸಬೇಡಿ. ಅವರೊಂದಿಗೆ ಮಕ್ಕಳಿಗೆ ಮ್ಯೂಸಿಕ್ ಕ್ಲಾಸು, ಡ್ಯಾನ್ಸ್ ಕ್ಲಾಸು ಅಂತ ಟ್ಯಾಲೆಂಟ್ಗೆ ಇರೋ ಕ್ಲಾಸಸ್ಗೆಲ್ಲ ಕಲಿಸಿ. ಆದ್ರೂ ನಿಮ್ಗೆ ಎಜುಕೇಶನ್ ಎಂಬ ಟ್ಯೂಷನ್ ಕಲಿಸಲೇಬೇಕು ಅಂದ್ರೆ ಫೀಸ್ ಫಸ್ಟ್, ಸ್ಟಡೀಸ್ ನೆಕ್ಸ್ಟ್ @awesome.com ಇಮೇಲ್ ಡ್ರಾಪ್ ಮಾಡಿ. ನೆಕ್ಸ್ಟ್ ವರ್ಷ ಅಡ್ಮಿಷನ್ ತಗೊಂತೀವಿ. ಹಂಗೂ ಕಲಿಸ್ಬೇಕಾದ್ರೆ ಪ್ರೊಫೆಸರ್ ಯಾವಾಗ್ಲೂ ಫ್ರೀ ಇರ್ತೀನಿ, ನನ್ನ ಹತ್ರ ಟ್ಯೂಷನ್ ಕಲಿಸಿ. ಥ್ಯಾಂಕ್ ಯು. CATS ಅಂದ್ರೆ ಗೊತ್ತಾಯ್ತಲ್ಲ, completed all types of studies, all the universities. Thank you.